ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 15 ಗಮನಿಸಿ. 1 ಅಂಕದ ಪ್ರಶ್ನೆಯಾಗಿದೆ. ಕಬ್ಬಿಣವನ್ನು ಕಠಿಣ ಮತ್ತು ಬಲಯುತವಾಗಿಸಲು ಏನ್ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆಯ ಅರ್ಥ ನೋಡೋಣ. ಆಪ್ಷನ್ ಎ, ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಲಾಗುತ್ತದೆ. ಆಪ್ಷನ್ ಬಿ, ಶುದ್ಧ ಕಬ್ಬಿಣಕ್ಕೆ ಸತುವನ್ನು ಸೇರಿಸಲಾಗುತ್ತದೆ. ಆಪ್ಷನ್ ಸಿ, ಇತರೆ ಲೋಹಗಳೊಂದಿಗೆ ಸಂಯೋಜಿಸಲಾಗುತ್ತದೆ. ಆಪ್ಷನ್ ಡಿ, ಆನೋಡೀಕರಣ ಮಾಡಲಾಗುತ್ತದೆ. ಇಲ್ಲಿ ಕಬ್ಬಿಣ ಏನಿದೆ ಇದು ಬಹಳ ಸಾಫ್ಟ್ ಆಗಿರುವಂತದ್ದು. ಪ್ಯೂರ್ ಶುದ್ಧ ರೂಪದ ಕಬ್ಬಿಣ ಸಾಫ್ಟ್ ಆಗಿರುತ್ತೆ. ಹಾಗಾಗಿ ಇದನ್ನ ಕಠಿಣ ಮತ್ತೆ ಬಲಯುತವಾಗಿಸಲು ಆಪ್ಷನ್ ಎ, ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಲಾಗುತ್ತದೆ. ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಅನ್ನ ಸೇರಿಸಿ ಅದನ್ನ ಕಠಿಣ ಮತ್ತು ಬಲಯುತವನ್ನಾಗಿಸಲಾಗುತ್ತದೆ. ಆಪ್ಷನ್ ಬಿ, ಶುದ್ಧ ಕಬ್ಬಿಣಕ್ಕೆ ಸತುವನ್ನು ಸೇರಿಸಲಾಗುತ್ತದೆ. ಇದು ತಪ್ಪಾದ ಉತ್ತರ. ಕಬ್ಬಿಣದ ಮೇಲೆ ಸತುವಿನ ಲೇಪನ ಮಾಡೋದನ್ನ ಕೇಳಿದಿರಿ ನೀವು ಅಲ್ವಾ? ರಸ್ಟಿಂಗ್ ಅನ್ನ ತಡಿಲಿಕ್ಕೆ. ಆದ್ರೆ ಶುದ್ಧ ಕಬ್ಬಿಣಕ್ಕೆ ಸತುವನ್ನ ಸೇರಿಸಿ ಕಬ್ಬಿಣವನ್ನ ಕಠಿಣ ಮಾಡ್ಲಿಕ್ಕೆ ಆಗೋದಿಲ್ಲ. ಇತರೆ ಲೋಹಗಳೊಂದಿಗೆ ಸಂಯೋಜಿಸಲಾಗುತ್ತದೆ. ಇದು ಕೂಡ ತಪ್ಪಾದ ಉತ್ತರ. ಇಲ್ಲಿ ನಿಕ್ಕೆಲ್ ಕ್ರೋಮಿಯಂ ಜೊತೆ ಎಲ್ಲ ಸಂಯೋಜಿಸ್ತಾರೆ, ಆದ್ರೆ ಅದರ ಉದ್ದೇಶ ಕಠಿಣ ಮತ್ತೆ ಬಲಯುತವಾಗಿಸೋದಲ್ಲ. ಕಠಿಣ ಮತ್ತೆ ಬಲಯುತವಾಗಿಸೋದಂದ್ರೆ ಕಾರ್ಬನ್ ಅನ್ನ ಸೇರಿಸಿಯೇ ಮಾಡುವಂತದ್ದು. ಆಪ್ಷನ್ ಡಿ, ಆನೋಡೀಕರಣ ಮಾಡಲಾಗುತ್ತದೆ. ನೋ, ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಎ, ಶುದ್ಧ ಕಬ್ಬಿಣಕ್ಕೆ ಕಾರ್ಬನ್ ಸೇರಿಸಲಾಗುತ್ತದೆ. ಥ್ಯಾಂಕ್ ಯು.